ಸಾಯಿರಾಮ್ ಆತ್ಮ ಬಂಧುಗಳೇ, ಈ ದಿವಸ ನಾವು ಧ್ಯಾನದಿಂದ ಭಗವತ್ ಪ್ರಾಪ್ತಿ ಅಥವಾ ಧ್ಯಾನದಿಂದ ನಾವು ಗುರುಗಳನ್ನು ಹೇಗೆ ಸಂಪರ್ಕಿಸಬಹುದು ಎನ್ನುವುದರ ಬಗ್ಗೆ ಮಾತನಾಡೋಣ. ನಮ್ಮಲ್ಲಿ ಬಹಳಷ್ಟು ಜನ ಅಂದುಕೊಳ್ಳುವುದೇನೆಂದರೆ, ಧ್ಯಾನ ಎಲ್ಲರಿಗೂ ಸಾಧ್ಯವಲ್ಲ. ಧ್ಯಾನ ಕೇವಲ ನಮ್ಮ ಮನಸ್ಸಿನ ಸಮಾಧಾನಕ್ಕಾಗಿ, ರಿಲ್ಯಾಕ್ಸೇಷನ್ಗಾಗಿ, ಆಂಗ್ಸೈಟಿ ರಿಲೀಫ್ಗಾಗಿ ಅಂತ ಮಾತ್ರ. ಆದರೆ ಅದು ಹಾಗಲ್ಲ. ಧ್ಯಾನದಿಂದ ಖಂಡಿತವಾಗಿಯೂ ಮನಸ್ಸಿಗೆ ಶಾಂತಿ ಸಿಕ್ಕುತ್ತದೆ. ಅದರೊಟ್ಟಿಗೆ ಧ್ಯಾನದಿಂದ ನಾವು ದೇವರೊಟ್ಟಿಗೆ, ಆಸ್ಟ್ರಲ್ ಗುರುಗಳೊಟ್ಟಿಗೆ, ಸಾಧಕರೊಟ್ಟಿಗೆ ಸಂಪರ್ಕವನ್ನು ಹೊಂದಬಹುದು ಹಾಗೂ ಅವರ ಪ್ರೀತಿಯನ್ನು ಪಡೆದುಕೊಳ್ಳಬಹುದು. ಪ್ರತಿನಿತ್ಯವೂ ಧ್ಯಾನ ಮಾಡಿ ಅವರೊಟ್ಟಿಗೆ ಸಂಪರ್ಕದಲ್ಲಿರುವುದರಿಂದ ಪ್ರತಿದಿನದ ಚಟುವಟಿಕೆಗಳನ್ನು ಹೇಗೆ ನಿರ್ವಹಿಸಬಹುದು ಎಂಬುವ ಮಾರ್ಗದರ್ಶನವನ್ನು ಕೂಡ ಅವರ ಮೂಲಕ ನಾವು ಪಡೆಯಬಹುದು. ಹೀಗೆ ಮಾಡಿದಾಗ ಜೀವನ ತುಂಬ ಸುಲಭ, ಸರಳ ಹಾಗೂ ಸ್ಪಷ್ಟತೆಯನ್ನು ನೀಡುತ್ತದೆ. ನಿರ್ಧಾರಗಳಲ್ಲಿ ದ್ವಂದ್ವವಿಲ್ಲದ ಕಾರಣ ಮಾನಸಿಕ ಶಾಂತಿ ಹಾಗೂ ಆ ಗುರುಗಳ ಸರಳತೆಯು ನಮ್ಮಲ್ಲಿಯೂ ಸಹ ಹರಿಯುವುದನ್ನು ನಾವು ಅಬ್ಸರ್ವ್ ಮಾಡಬಹುದು. ಪ್ರತಿಯೊಬ್ಬ ಮನುಷ್ಯನಿಗೂ ಹುಟ್ಟುವ ಮುಂಚೆಯೇ ಅವರಿಗಾಗಿಯೇ ಅಂತ ಮಾಡಿರುವ ಅಸೆಂಡೆಡ್ ಮಾಸ್ಟರ್ಸ್ಗಳು ಇರುತ್ತಾರೆ. ಇವರು ಯಾವಾಗಲೂ ನಮ್ಮ ಸಹಾಯಕ್ಕಾಗಿ ಕಾದಿರುತ್ತಾರೆ. ಆದರೆ ನಾವೇ ಇವರನ್ನು ಕರೆಯಬೇಕು. ನಾವು ಕರೆಯುವವರೆಗೂ ಅವರು ಬರಲು ಸಾಧ್ಯವಾಗುವುದಿಲ್ಲ. ಆದರೆ ಯಾವಾಗಲೂ ಅವರು ನಮ್ಮ ಸುತ್ತಮುತ್ತವೇ ಇದ್ದು ನಮ್ಮನ್ನು ರಕ್ಷಿಸಲು ಹಾತೊರೆಯುತ್ತಿರುತ್ತಾರೆ. ಹಾಗಾಗಿ ಇದರಲ್ಲಿ ಯಾವುದೇ ಅನುಮಾನವನ್ನು ಮಾಡದೆ ದೇವರು ನಮಗಾಗಿ ಕೊಟ್ಟಿರುವ ಉಡುಗೊರೆಯನ್ನು ಉಪಯೋಗಿಸಿಕೊಳ್ಳೋಣ. ಯಾವುದೇ ಸಂದರ್ಭಗಳಲ್ಲೂ ಈ ಆಸ್ಟ್ರಲ್ ಮಾಸ್ಟರ್ಸ್ಗಳು ನಮ್ಮ ಸಹಾಯಕ್ಕೆ ಸಿದ್ಧರಾಗಿರುತ್ತಾರೆ. ಇವರು ಭೌತಿಕವಾಗಿಯೂ ಸಹ ಇಲ್ಲಿ ಇರಬಹುದು ಅಥವಾ ಭೂಮಿಯಲ್ಲಿ ಜೀವಿಸಿ ನಂತರ ಉನ್ನತ ಪ್ರಜ್ಞೆಯ ಜೊತೆಗೆ ಬೇರೆಯ ಲೋಕದಲ್ಲಿ ವಾಸಿಸುತ್ತಿರುವವರು ಆಗಿರಬಹುದು. ಕೆಲವೊಮ್ಮೆ ಕಿನ್ನರರಾಗಿರಬಹುದು, ಯಕ್ಷಿಣಿಯರಾಗಿರಬಹುದು, ಏಂಜಲ್ಸ್ಗಳಾಗಿರಬಹುದು. ಹೀಗೆ ಬೇರೆ ಬೇರೆ ಸ್ತರಗಳಲ್ಲಿ ಇವರು ಇರುತ್ತಾರೆ. ಇಂತಹದ್ದೇ ನಿಖರವಾದ ರೂಪ ಅಥವಾ ಹೆಸರನ್ನು ಕೊಡುವ ಅವಶ್ಯಕತೆ ಇಲ್ಲ. ಇವರಲ್ಲಿ ಕೆಲವರು ಬಾಬಾಜಿಗಳಾಗಿರಬಹುದು, ಯೇಸು ಕ್ರಿಸ್ತರಿರಬಹುದು, ಗೌತಮ ಬುದ್ಧರಿರಬಹುದು, ಬೇರೆ ಬೇರೆ ಸಂತರಿರಬಹುದು, ಮಹರ್ಷಿಗಳಿರಬಹುದು. ಯಾರು ಬೇಕಾದರೂ ಆ ಧ್ಯಾನ ಸ್ಥಿತಿಯಲ್ಲಿ ಬಂದು ನಮ್ಮೊಟ್ಟಿಗೆ ಮಾತನಾಡಬಹುದು. ಇದು ಸಂಪೂರ್ಣವಾಗಿ ನಮ್ಮ ಆತ್ಮದ ಸ್ತರ, ಸೋಲ್ ಲೆವೆಲ್ನ ಮೇಲೆ ಡಿಪೆಂಡ್ ಆಗಿರುತ್ತದೆ. ಹಾಗಾಗಿ ಯಾವ ಜಡ್ಜ್ಮೆಂಟ್ಗಳನ್ನು ಮಾಡದೆ ಯಾರು ಬರುತ್ತಾರೆ ಎನ್ನುವುದನ್ನು ವೀಕ್ಷಿಸಿ ಹಾಗೂ ಒಪ್ಪಿಕೊಳ್ಳಿ. ಸಮಾಧಾನ ಮನಸ್ಥಿತಿಯಿಂದ ಅವರು ಏನು ಮಾತನಾಡುತ್ತಾರೆ ಎನ್ನುವುದನ್ನು ಕೇಳಿ. ಯಾವ ಪೂರ್ವಾಪರವೂ ಬೇಡ. ನನ್ನೊಟ್ಟಿಗೆ ಇಂತಹ ಉತ್ತಮ ಸ್ತರದಲ್ಲಿರುವ ಆತ್ಮಗಳು ಹೇಗೆ ಮಾತನಾಡುತ್ತದೆ ಎನ್ನುವ ಕೀಳರಿಮೆ ಅಥವಾ ದ್ವಂದ್ವ ಸಹ ಬೇಡ. ಪ್ರತಿ ಒಂದು ಆತ್ಮವೂ ಕೂಡ ಭಗವಂತನ ಅಂಶವೇ ಆಗಿರುವುದರಿಂದ ನಮ್ಮಲ್ಲಿ ಹಾಗೂ ಇಂತಹ ಮಹಾಪುರುಷರಲ್ಲಿಯೂ ಕೂಡ ಹರಿಯುತ್ತಿರುವ ಮೂಲ ಶಕ್ತಿಯು ಒಂದೇ. ಹಾಗಾಗಿ ಅತಿ ಸುಲಭವಾಗಿ ನಾವು ಅವರನ್ನು ಕರೆದ ಕೂಡಲೇ ಅವರು ನಮ್ಮೊಂದಿಗೆ ಸಂಪರ್ಕಕ್ಕೆ ಬರುತ್ತಾರೆ. ನಾವು ಮಾಡಬೇಕಾಗಿರುವ ಕೆಲಸ ಒಂದೇ, ನಂಬಿಕೆ ಇಟ್ಟು ಅವರನ್ನು ಕರೆಯುವುದು. ಅವರು ಏನು ಹೇಳುತ್ತಾರೆ ಅದನ್ನು ಯಾವುದೇ ಜಡ್ಜ್ಮೆಂಟ್ ಇಲ್ಲದೆ ಒಪ್ಪಿಕೊಳ್ಳುವುದು. ಹಾಗಾದರೆ ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಈಗಾಗಲೇ ಈ ಬಗ್ಗೆ ನಾನು ಹಳೆಯ ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಸ್ಪಷ್ಟ ಸಂಕಲ್ಪ ಮಾಡಿ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ.
ಮುಖದಲ್ಲಿ ಮಂದಹಾಸ. ನಾನು ನನ್ನ ಮಾರ್ಗದರ್ಶಕರೊಂದಿಗೆ ಸಂಪರ್ಕ ಸಾಧಿಸಲು, ನನ್ನ ಅಸೆಂಡೆಡ್ ಮಾಸ್ಟರ್ಸ್ಗಳೊಂದಿಗೆ ಸಂಪರ್ಕವನ್ನು ಸಾಧಿಸಲು ಸಿದ್ಧನಿದ್ದೇನೆ ಎಂದು ಸ್ಪಷ್ಟವಾಗಿ ನಿಮ್ಮ ಒಳ ಮನಸ್ಸಿಗೆ ನೀವು ಹೇಳಿಕೊಳ್ಳಿ. ರಿಲ್ಯಾಕ್ಸ್ ಆಗಿ ಮನಸ್ಸು ಶಾಂತವಾಗಿರಲಿ. ಈ ದಿನ ನಾನು ಧ್ಯಾನವನ್ನು ಮಾಡಿಸುತ್ತಿಲ್ಲ, ಇದು ಕೇವಲ ಮಾರ್ಗದರ್ಶನವಷ್ಟೇ. ಹಾಗಾಗಿ ನಿಮಗೆ ಅನುಕೂಲವೆನಿಸಿದ ಸಮಯದಲ್ಲಿ ಈ ವಿಡಿಯೋವನ್ನು ಫಾಲೋ ಮಾಡಬಹುದು ಹಾಗೂ ನಿಮ್ಮಷ್ಟಕ್ಕೆ ನೀವು ಧ್ಯಾನಕ್ಕೆ ಇಳಿಯಬಹುದು. ಆಳವಾದ ಧ್ಯಾನವನ್ನು ಮಾಡಲು ಉಸಿರಿನ ಮೇಲೆ ನಿಮ್ಮ ಯೋಚನೆಯನ್ನು ಕೇಂದ್ರೀಕರಿಸಿ ಆಳವಾಗಿ ಉಸಿರಾಡಿ, ನಿರ್ಬಂಧನವಿಲ್ಲದೆ ಉಸಿರಾಡಿ. ನಿಧಾನವಾಗಿ ಆರಾಮವಾಗಿ ಶಾಂತವಾಗುತ್ತಿದ್ದಂತೆ ನಿಮ್ಮ ಮನಸ್ಸಿನ ಶಕ್ತಿ ಹೆಚ್ಚುತ್ತದೆ. ನಾನೀಗ ನನ್ನ ಮಾಸ್ಟರ್ಸ್ ಅನ್ನು ಕನೆಕ್ಟ್ ಆಗಲು ಸಿದ್ಧನಿದ್ದೇನೆ ಎಂದು ಊಹಿಸಿಕೊಳ್ಳಿ. ಯೂನಿವರ್ಸಿಗೆ ಹೇಳಿ, ಐ ಆಮ್ ರೆಡಿ ಟು ಕನೆಕ್ಟ್ ವಿತ್ ಮೈ ಅಸೆಂಡೆಡ್ ಮಾಸ್ಟರ್ಸ್, my guides, my angels, my healers, and with my God, with my supreme power. ಈ ಸ್ಥಿತಿಗೆ ನೀವು ತಲುಪಿದ ಮೇಲೆ ಕೆಲವು ಕ್ಷಣಗಳು ಮೌನವಾಗಿರಿ ಹಾಗೂ ಒಳಬರುತ್ತಿರುವ ಯೋಚನೆಗಳು, ಹೊರಗೆ ಹೋಗುತ್ತಿರುವ ಭಾವನೆಗಳನ್ನು ಪರೀಕ್ಷಿಸಿ. ಮನಸ್ಸು ನಿರಾಳವಾಗಿಯೇ ಹೋಗುತ್ತದೆ. ಚಿತ್ರವು ಮೂಡಲು ಪ್ರಾರಂಭವಾಗುತ್ತದೆ. ನಿಮ್ಮ ಅಸೆಂಡೆಡ್ ಮಾಸ್ಟರ್ಸ್ ನಿಧಾನವಾಗಿ ನಿಮಗೆ ಕಾಣಿಸುತ್ತಾರೆ. ಒಂದು ತಣ್ಣನೆಯ ಗಾಳಿಯ ರೂಪದಲ್ಲಿ ಕೆಲವೊಮ್ಮೆ ಸ್ಪರ್ಶಿಸುವುದೂ ಉಂಟು. ಸುಗಂಧಭರಿತವಾದ ಯಾವುದಾದರೂ ಹೂವು ಅಥವಾ ಮೆತ್ತನೆಯ ವಸ್ತು ನಿಮಗೆ ತಾಗಿದ ಅನುಭವವಾಗಬಹುದು, ಅಥವಾ ಕೇವಲ ಏನಾದರೂ ಒಂದು ಪರಿಮಳ, ಹೆಚ್ಚಾಗಿ ಮಲ್ಲಿಗೆ ಹೂವಿನ ಪರಿಮಳ ನಿಮ್ಮ ಸುತ್ತಮುತ್ತ ಬರಬಹುದು. ಚಿತ್ರವು ನಿಖರವಾಗಿ ಮೂಡುತ್ತದೆ. ಸ್ಪಷ್ಟವಾಗಿ ಕಾಣಿಸುವಂತೆ ನಿಮ್ಮ ಗುರುಗಳಲ್ಲಿ ಬೇಡಿಕೊಳ್ಳಿ. ಇಲ್ಲಿ ಸಂಪೂರ್ಣ ಶರಣಾಗತಿ ಹಾಗೂ ಸ್ವೀಕಾರ ಮನೋಭಾವನೆ ಮುಖ್ಯ. ನಿಮ್ಮ ನಿರೀಕ್ಷೆಗಳನ್ನು ಬಿಟ್ಟುಬಿಡುವುದು ಬಹಳ ಮುಖ್ಯ. ರೂಪಗಳು ಹೀಗೆಯೇ ಇರುತ್ತದೆ, ದೇವರು ಹೀಗೆಯೇ ಇರುತ್ತಾರೆ ಎಂಬುದು ಕೇವಲ ನಮ್ಮ ಕಲ್ಪನೆಯಷ್ಟೇ. ಕಣ್ಣ ಮುಂದೆ ಯಾವ ರೂಪ ಬರುತ್ತಿದೆ ಅದನ್ನು ಹಾಗೆಯೇ ಸ್ವೀಕರಿಸಿ. ಯಾವುದೇ ತೀರ್ಪುಗಳು ಬೇಡ. ಸಮಯ ಕಳೆದಂತೆ ಕೆಲವೊಮ್ಮೆ ಅತಿ ಶೀಘ್ರವಾಗಿ ಸೆಕೆಂಡುಗಳಲ್ಲಿ ಸಹ ನಿಮ್ಮ ಮಾಸ್ಟರ್ಸ್ ನಿಮ್ಮ ಕಣ್ಣ ಮುಂದೆ ಬರಬಹುದು. ಇದಾದ ನಂತರ ಮುಂದೆ ಮಾರ್ಗದರ್ಶನವನ್ನು ಕೇಳುವುದು. ನಿಮಗೆ ಯಾವುದೇ ಪ್ರಶ್ನೆ ಅಥವಾ ಸಮಸ್ಯೆ ಇದ್ದಲ್ಲಿ ಮಾರ್ಗದರ್ಶಕರಲ್ಲಿ ಕೇಳಬಹುದು, ನಿಮ್ಮ ಅಸೆಂಡೆಡ್ ಮಾಸ್ಟರ್ಸಲ್ಲಿ ಕೇಳಬಹುದು. ನಂತರ ನಿಮಗೆ ಬರುವ ಆಂತರಿಕ ಧ್ವನಿ, ಆಲೋಚನೆ ಹಾಗೂ ಉತ್ತರಕ್ಕಾಗಿ ಗಮನಿಸಿ. ಉತ್ತರಗಳು ಬರುವವರೆಗೂ ಕುಳಿತುಕೊಂಡಿರಿ, ಸಮಾಧಾನದಿಂದಿರಿ. ಮಾರ್ಗದರ್ಶನಗಳು ನಿಖರವಾಗಿರುತ್ತದೆ. ನಿಜವಾದ ಆಧ್ಯಾತ್ಮಿಕ ದರ್ಶನವು
ಪ್ರೀತಿಯಿಂದ ತುಂಬಿರುತ್ತದೆ. ತುಂಬ ಸಬಲೀಕರಣ ಅಂದರೆ ತುಂಬ ಸ್ಟ್ರಾಂಗ್ ಆಗಿರುತ್ತದೆ ಹಾಗೂ ನಿಮ್ಮ ನಿಜವಾದ ಒಳಿತಿಗಾಗಿ ಇರುತ್ತದೆ. ಈ ಮಾರ್ಗದರ್ಶಕರು ನಿಮಗಾಗಿಯೇ ಇರುವುದರಿಂದ, ನಿಮಗಾಗಿಯೇ ಅಸೆಂಡೆಡ್ ಆಗಿರುವುದರಿಂದ ಅವರು ಯಾವ ಕಾರಣಕ್ಕೂ ನಿಮ್ಮನ್ನು ಜಡ್ಜ್ ಮಾಡುವುದಿಲ್ಲ, ನಿಮ್ಮ ಪೂರ್ವಾಪರವನ್ನು ನೋಡುವುದಿಲ್ಲ. ಈ ಕ್ಷಣಕ್ಕೆ ನಿಮಗೆ ಏನು ಮುಖ್ಯ, ಯಾವುದು ಮುಖ್ಯ ಎನ್ನುವುದು ನಿಮಗಿಂತ ಅವರಿಗೆ ನಿಖರವಾಗಿ ಗೊತ್ತಿರುತ್ತದೆ. ಯಾವುದೇ ಭಯವನ್ನು ಹುಟ್ಟಿಸುವಂತಹ ಅಥವಾ ತೀರ್ಪು ನೀಡುವಂತಹ ನಿರ್ಧಾರಗಳನ್ನು, ಮಾರ್ಗದರ್ಶನಗಳನ್ನು ಅವರು ಕೊಡುವುದಿಲ್ಲ. ಆದರೆ ಇಲ್ಲಿ ನಿಮ್ಮ ಸಂಪೂರ್ಣ ಶರಣಾಗತಿ ಮುಖ್ಯ. ನೀವು ಈ ಸಂಪರ್ಕವನ್ನು ಮಾಡಿದ ನಂತರ ನಿಮ್ಮ ಆತ್ಮಶೋಧನೆ, ದೇವರಲ್ಲಿ ನಂಬಿಕೆ, ಶರಣಾಗತಿ ಭಾವವು ಜಾಗೃತಗೊಳ್ಳುತ್ತದೆ. ನಿಮಗಾಗಿ ಬಂದಿರುವ ಮಾರ್ಗದರ್ಶಕರಿಗೆ ಈಗ ಅಭಿನಂದನೆಯನ್ನು ಹೇಳುವ ಸಮಯ. ಈ ಧ್ಯಾನಕ್ಕೆ ಬಂದ ನಿಮಗೆ ಧನ್ಯವಾದಗಳು. ನನ್ನ ಜೀವನದ ಪ್ರತಿಯೊಂದು ಹಂತಗಳಲ್ಲಿಯೂ ನನ್ನೊಟ್ಟಿಗೆ ಇದ್ದು ನನಗೆ ಸಹಕರಿಸಿದ್ದಕ್ಕೆ ಧನ್ಯವಾದಗಳು. ಇಲ್ಲಿಯವರೆಗೂ ನಿಮ್ಮನ್ನು ನಾನು ಕರೆಯದೇ ಇದ್ದುದಕ್ಕೆ ನಾನು ಕ್ಷಮೆಯನ್ನು ಯಾಚಿಸುತ್ತೇನೆ. ದಯವಿಟ್ಟು ಎಂದಿಗೂ ನನ್ನೊಂದಿಗೆ ಹೀಗೆಯೇ ಇರಿ. ನನ್ನ ಸರಿತಪ್ಪುಗಳನ್ನು ತಿದ್ದಿ ಮನುಷ್ಯನಾಗಿ ಇಲ್ಲಿಗೆ ಬಂದ ನಾನು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಬಹಳ ತಪ್ಪುಗಳನ್ನು ಮಾಡಿರಬಹುದು. ಹಾಗಿದ್ದಲ್ಲಿ ನನ್ನನ್ನು ಕ್ಷಮಿಸಿ. ಹೀಗೆ ಹೇಳಿಕೊಳ್ಳುತ್ತಾ ಅವರಿಗೆ ನಮಸ್ಕಾರವನ್ನು ಮಾಡಿ ಧ್ಯಾನದಿಂದ ಹೊರಗೆ ಬನ್ನಿ. ಬಂಧುಗಳೇ, ಈ ಅಸೆಂಡೆಡ್ ಮಾಸ್ಟರ್ಸ್ಗಳು ನಮಗಾಗಿಯೇ ಇರುವಂಥವರು. ಹಾಗಾಗಿ ನಾವು ಯಾವಾಗ ಕರೆದರೂ ಅವರು ಬರಲು ಸಿದ್ಧರಾಗಿರುತ್ತಾರೆ. ಕರೆಯುವುದರಲ್ಲಿ ಯಾವುದೇ ಹಿಂಜರಿಕೆ ಬೇಡ. ಅವರು ಇಲ್ಲಿಗೆ ಈ ವಿಡಿಯೋವನ್ನು ನಾನು ಮುಗಿಸುತ್ತಿದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.